ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಲಿಂಗಾಪುರ ಹಾಗೂ ಹೊಸಳ್ಳಿ ಸೆಕೆಂಡ್ ಕ್ಯಾಂಪ್ ವತಿಯಿಂದ 36ನೇ ವರ್ಷದ ಶಬರಿಮಲೆ ಯಾತ್ರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಹೊಸಳ್ಳಿ ಸೆಕೆಂಡ್ ಕ್ಯಾಂಪ್ ಹಾಗೂ ಲಿಂಗಾಪುರ ಸನ್ನಿಧಾನದಿಂದ 36ನೇ ವರ್ಷದ ಶಬರಿಮಲೆ ಯಾತ್ರೆ ಕೈಗೊಂಡು ಹಿರಿಯ ಸ್ವಾಮಿ ಗುರುಸ್ವಾಮಿಗಳಾದ ಹನುಮಂತಪ್ಪ ಸ್ವಾಮಿ, ಕುಮಾರಸ್ವಾಮಿ, ರಾಜಪ್ಪ ಚೆಟ್ಟನಹಳ್ಳಿ ಸ್ವಾಮಿ, ಸನ್ನಿಧಾನದ ಅರ್ಚಕರಾದ ರಾಜೇಂದ್ರ ಸ್ವಾಮಿ, ಶ್ರೀನಿವಾಸ ಸ್ವಾಮಿ ಸಮ್ಮುಖದಲ್ಲಿ ತುಳಸಿ ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಕಠಿಣ ಬ್ರಹ್ಮಚಾರ್ಯ, ಸಾತ್ವಿಕ ಆಹಾರ ಹಾಗೂ ನಿತ್ಯ ಭಜನೆಗಳ ಮೂಲಕ 48 ದಿನಗಳ ಕಾಲ ವ್ರತ ಮಾಡಿ ಮಾಲೆ ಧರಿಸಿದ ಮಾಲಾಧಾರಿಗಳು ತಮ್ಮ ಇಷ್ಟ ಹಾಗೂ ಕಷ್ಟಗಳನ್ನು ಸ್ವಾಮಿಯಲ್ಲೇ ಪ್ರಾರ್ಥನೆ ಮಾಡಿಕೊಂಡರು. ಈ ಯಾತ್ರೆಯನ್ನು ಉದ್ದೇಶಿಸಿ ಗುರುಸ್ವಾಮಿಗಳಾದ ಹನುಮಂತಪ್ಪ ಸ್ವಾಮಿ, ಕುಮಾರಸ್ವಾಮಿ, ರಾಘವೇಂದ್ರ ಸ್ವಾಮಿ ಮಾಲಾಧಾರಿಗಳು ಹಾಗೂ ಭಕ್ತರು ಅಯ್ಯಪ್ಪನಲ್ಲಿ ಸರ್ವ ಸಕಲ ಸಿದ್ಧಿಯಾಗಲಿ, ಸರ್ವ ಕಷ್ಟ ನಿವಾರಣೆ ಆಗಲಿ ಎಂದು ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡರು. ವರದಿ ಗೋಪಾಲಕೃಷ್ಣ, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹೊನ್ನಾಳಿ. ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ಮಕರ ಸಂಕ್ರಾಂತಿ ದಿನದಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. 36ನೇ ವರ್ಷದ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದೀವಿ ಮತ್ತು ಲಿಂಗಾಪುರ ಮತ್ತು ಹೊಸಳ್ಳಿ ಗ್ರಾಮದಿಂದ ಭಕ್ತಾದಿಗಳು ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಂದ ಮತ್ತು ನಮ್ಮ ಕುಮಾರ ಗುರುಸ್ವಾಮಿ ಮತ್ತು ನಮ್ಮ ರಾಜ ಗುರುಸ್ವಾಮಿ ಮತ್ತು ನಮ್ಮ ಶ್ರೀನಿವಾಸ ಗುರುಸ್ವಾಮಿಗಳು ಕೆಳಗೆ ಇಲ್ಲ ಕಾಣುತ್ತರು. ನಾವು 4 ಗುರುಸ್ವಾಮಿಗಳಿಂದ ಈ ಕಾರ್ಯಕ್ರಮ ಹೊಂದಿಕೊಂಡಿದ್ದೀವಿ ಮತ್ತು ನಮ್ಮ ಭಕ್ತಾದಿಗಳಿಂದಲೂ ಈ ಕಾರ್ಯಕ್ರಮ ಹೊಂದಿಕೊಂಡಿದ್ದೀವಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಈ ದಿನ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ 36ನೇ ವರ್ಷದ ಶಬರಿಮಲೆ ಯಾತ್ರೆಯ ಅಂಗವಾಗಿ ಹೊಸಳ್ಳಿ ಕ್ಯಾಂಪ್ 2ನೇ ಕ್ಯಾಂಪು ಹಾಗೂ ಲಿಂಗಾಪುರ ಗ್ರಾಮದಿಂದ ಸ್ವಾಮಿ ಸನ್ನಿಧಾನದಿಂದ ಈ ದಿನ ಬೆಳಗ್ಗೆ ಸ್ವಾಮಿ ಅಭಿಷೇಕ ಹಾಗೂ ಪಡಿಪೂಜಾ ಹಾಗೂ ಸ್ವಾಮಿ ಅಲಂಕಾರ, ಇರುಮುಡಿ ಕಟ್ಟುವ ಕಾರ್ಯಕ್ರಮ ಹಾಗೂ ಮಹಾ ಮಂಗಳಾರತಿ, ಭಜನೆ, ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಇವೆಲ್ಲ ಕಾರ್ಯಕ್ರಮಗಳನ್ನು ಒಪ್ಕೊಂಡಿದ್ದೀವಿ. ಈಗ ಭಗವಂತನ ದಯೆಯಿಂದ ಎಲ್ಲವೂ ನೆರವೇರಿದೆ. ಇದೀಗ ಸ್ವಾಮಿಗೆ ಅಲಂಕಾರಕ್ಕೆ ಆಭರಣ ತರಲು ಲಿಂಗಾಪುರದ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಾನದಿಂದ ಮೆರವಣಿಗೆ ಮೂಲಕ ಬರಲು ಹೊರಟಿದ್ದೀವಿ. ಆಭರಣ ತಂದು ಸ್ವಾಮಿಯನ್ನು ಅಲಂಕರಿಸಿ ನಂತರ ಪಡಿಪೂಜೆಯನ್ನು ಮಾಡಿಸಿ ಜ್ಯೋತಿ ದರ್ಶನವನ್ನು ಕೂಡ ನೇರ ಪ್ರಸಾರವಾಗಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಭಕ್ತಾದಿಗಳು ಏರ್ಪಡಿಸಿದ್ದಾರೆ. ಜ್ಯೋತಿ ದರ್ಶನ ಮಾಡಿಕೊಂಡು ಆನಂತರ ಇರುಮುಡಿ ಹೊತ್ತು ಭಗವಂತನ ದರ್ಶನಕ್ಕಾಗಿ ಶಬರಿಮಲೆ ಯಾತ್ರೆಗೆ ಹೊರಟಿದ್ದೀವಿ. ನಮ್ಮನ್ನು ಎಲ್ಲ ಭಕ್ತಾದಿಗಳು ಹಾರೈಸಬೇಕು. ನಮ್ಮ ಯಾತ್ರೆ ಮತ್ತು ಭಗವಂತನ ದರ್ಶನ ಪಡೆಯತ್ವ ಭಾಗ್ಯ ಎಲ್ಲ ಸಿಗಲಿ ಎಂದು ಎಲ್ಲರೂ ನಮ್ಮನ್ನು ಹಾರೈಸಬೇಕಾಗಿ ಕೇಳ್ಕೊಳ್ತೀವಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿಯ ಈ ಒಂದು ಇರುಮುಡಿ ಕಟ್ಟುವಂಥ ಸಂದರ್ಭದಲ್ಲಿ ಈ ದಿನ ಎಲ್ಲರಿಗೂ ಸಹ ನಾವು ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಇವತ್ತು ಏನು 36ನೇ ವರ್ಷದ ಶಬರಿಮಲೆ ಯಾತ್ರೆಯನ್ನು ನಾವು ಕೈಗೊಳ್ತಾ ಇದ್ದೀವಿ. ನಮ್ಮ ಹನುಮಂತಪ್ಪ ಗುರುಸ್ವಾಮಿಗಳ ಒಂದು ನೇತೃತ್ವದ ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಮ್ಮ ಇತರೆ ಗುರುಸ್ವಾಮಿಗಳಂತ ಕುಮಾರಸ್ವಾಮಿ, ರಾಜಣ್ಣ ಸ್ವಾಮಿ, ರಾಮಸ್ವಾಮಿ ಮತ್ತು ಶ್ರೀನಿವಾಸ ಸ್ವಾಮಿ, ಹೀಗೆ ಕುಮಾರಸ್ವಾಮಿ, ಕಾಂತಸ್ವಾಮಿಗೆ ಅನೇಕ ಜನ ಎಲ್ಲ ಗುರುಸ್ವಾಮಿಗಳು ಹಾಗೆ ಈ ವರ್ಷ ನಮ್ಮ ಈ ಒಂದು ಸನ್ನಿಧಿಯಲ್ಲಿ ಇಬ್ಬರು 18ನೇ ವರ್ಷಕ್ಕೆ ಅವರು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ತಾರೆ. ನಮ್ಮ ಸುನೀಲ್ ಸ್ವಾಮಿ ಮತ್ತು ಪ್ರಶಾಂತ್ ಸ್ವಾಮಿ ಅಂತೇಳಿ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಆ ಭಗವಂತ ಇನ್ನೂ ಹೆಚ್ಚಿನ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವಂಥ ಒಂದು ಅವಕಾಶವನ್ನು ದೇವರು ದಯಪಾಲಿಸಲಿ ಅಂತಲೇ ಅವ್ರನ್ನ ಅಯ್ಯಪ್ಪನಲ್ಲಿ ಬೇಡ್ಕೊಳ್ತಾ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇದು ಪಡಿಪೂಜೆ ಆಗಿರ್ಬೋದು, ಸ್ವಾಮಿ ಅಲಂಕಾರ ಆಗಿರ್ಬೋದು, ಇರುಮುಡಿ ಕಟ್ಟ ಕಾರ್ಯಕ್ರಮ ಆಗಿರ್ಬೋದು, ಅನ್ನಪ್ರಸಾದ ಆಗಿರ್ಬೋದು, ಪ್ರತಿಯೊಂದು ಸಹ ಯಶಸ್ವಿಯಾಗಿ ಎಲ್ಲ ಸ್ವಾಮಿಗಳ ಒಂದು ಕಠಿಣ ಸತತ ಪರಿಶ್ರಮದ ಫಲವಾಗಿ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ. ಈಗ ಅಯ್ಯಪ್ಪ ಸ್ವಾಮಿ ಆಭರಣವನ್ನು ಜಿಂಜಿ ಮೇಳದೊಂದಿಗೆ, ಡೊಳ್ಳು ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಈಗ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದುಬಿಟ್ಟು ಸಂಜೆ 6 ಗಂಟೆಗೆ ಪಡಿಪೂಜೆಯನ್ನು ನೆರವೇರಿಸಿ ಅಯ್ಯಪ್ಪ ಸ್ವಾಮಿಗೆ ಆಭರಣವನ್ನು ತೊಡಿಸಿ ಜ್ಯೋತಿಯನ್ನು ನಾವು ವೀಕ್ಷಿಸಿ ಎಲ್ಲ ಸ್ವಾಮಿಗಳು ಸುಮಾರು 150ರಿಂದ 200 ಸ್ವಾಮಿಗಳು ಇವತ್ತು ನಾವು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ತಾ ಇದ್ದೇವೆ. ಆ ಭಗವಂತ ಎಲ್ಲ ಸ್ವಾಮಿಗಳಿಗೂ ಸಹ
ಆ ಶಬರಿಮಲೆಯಲ್ಲಿರುವಂಥ ಚಿನ್ನದ 18 ಮೆಟ್ಟಿಲುಗಳನ್ನು ಹತ್ತುವಂಥ ಒಂದು ಸೌಭಾಗ್ಯವನ್ನು ಕರುಣಿಸಲಿ. ಆ ಒಂದು ಭಗವಂತನ ದಿವ್ಯ ದರ್ಶನವನ್ನು ಎಲ್ಲರಿಗೂ ಸಹ ಅವರು ದಯಪಾಲಿಸಲಿ ಅಂತ ನಾವು ಕೇಳ್ಕೊಳ್ತಾ, ಎಲ್ಲ ಸ್ವಾಮಿಗಳಿಗೂ ಸಹ ಸುಸೂತ್ರವಾಗಿ ಯಾತ್ರೆ ಕೈಗೊಂಡು ಯಾವುದೇ ಅಡೆತಡೆಗಳಿಲ್ಲದೆ ಸುಸೂತ್ರವಾಗಿ ಅವರು ವಾಪಸ್ ಬರಬೇಕು ಅಂತೇಳಿ ಆ ಸ್ವಾಮಿಯಲ್ಲಿ ನಾವು ಬೇಡ್ಕೊಳ್ತಾ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ.